ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದು ನುಡಿಯುವುದರ ಮೂಲಕ ಪ್ರಭು ಯೇಸುವೇ, ಚಿಂತೆ ಪೇಚಾಟಗಳಿಂದ ಬಳಲುವ ಪ್ರತಿಯೊಬ್ಬರನ್ನು ನಿಮ್ಮ ಬಳಿ ಬರುವಂತೆಯೂ ಹಾಗೂ ವಿಶ್ರಾಂತಿಯ ವಾಗ್ದಾನವನ್ನು ನೀವು ನೀಡುವಂತೆ ನಮ್ಮನ್ನು ನಿಮ್ಮ ಬಳಿ ಬರುವಂತೆ ಈ ಮಾತುಗಳ ಮೂಲಕ ಪ್ರೇರೇಪಿಸಿದ್ದಕ್ಕಾಗಿ ಓ ಪ್ರಭು ಯೇಸುವೇ, ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆ ದೇವ. ಇದು ನಮ್ಮೆಲ್ಲ ಬಲಹೀನತೆಗಳನ್ನು, ಚಿಂತೆ ಪೇಚಾಟಗಳನ್ನು, ಭಾರಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಪ್ರಭುವೇ. ನಮಗೆ ವಿಶ್ವಾಸವಿದೆ, ನೀವು ನಮ್ಮ ಭಾರಗಳನ್ನು ಹೊತ್ತುಕೊಳ್ಳುತ್ತೀರಿ ಎಂಬುದಾಗಿ. ನಿಮಗೆ ವಂದನೆ, ನಿಮಗೆ ಸ್ತುತಿ, ಸ್ತೋತ್ರ, ಆರಾಧನೆ ಪ್ರಭುವೇ. ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂಬುದು ನಿಜ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರು ಬೆಬ್ಬೆರಗಾದರು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದುಕೊಂಡರು. ಯೇಸು ಅವರನ್ನು ದಿಟ್ಟಿಸಿ ನೋಡುತ್ತಾ, ಮನುಷ್ಯರಿಗಿದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಪ್ರಭು ಯೇಸುವೇ, ಎಂತಹ ಪಾಪಿಗಳೇ ಆಗಿರಲಿ, ಎಂತಹ ನಿಕೃಷ್ಟರಾಗಿರಲಿ, ಹೇಗೆ ಇರಲಿ, ದೇವರಿಂದ ದೂರವಿರಲಿ, ಎಷ್ಟೇ ದೂರವಿರಲಿ, ಅವರು ನಿಮ್ಮ ಮೇಲಿನ ವಿಶ್ವಾಸವನ್ನು ಒಪ್ಪಿಕೊಂಡಾಗ, ನೀವೇ ಜೀವೋದ್ಧಾರಕರು, ನೀವೇ ನಮ್ಮ ಆತ್ಮರಕ್ಷಕರೆಂದು ಒಪ್ಪಿಕೊಂಡಾಗ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲು ನಿಮ್ಮ ಮೂಲಕ ಸಾಧ್ಯ ಎಂಬುದನ್ನು ಈ ಮೂಲಕ ನಮಗೆ ತಿಳಿಸಿಕೊಟ್ಟಿರಿ. ತಂದೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ನಾವು ವಿಶ್ವಾಸಿಸುತ್ತೇವೆ ಪ್ರಭುವೇ. ಈ ವಿಶ್ವಾಸದ ಮೂಲಕವೇ ಈ ಜಗತ್ತಿನ ದೃಷ್ಟಿಯಲ್ಲಿ ಯಾವುದು ಅಸಾಧ್ಯವೆನಿಸುತ್ತದೋ ಅದಕ್ಕಾಗಿ ನಿಮ್ಮಲ್ಲಿ ನಾವು ಮೊರೆಯಿಡುತ್ತೇವೆ, ಪ್ರಾರ್ಥಿಸುತ್ತೇವೆ. ಮತ್ತು ನಮ್ಮ ಮೊರೆಯನ್ನು, ಪ್ರಾರ್ಥನೆಯನ್ನು ಆಲಿಸಿ ನೀವು ಅದ್ಭುತಗಳನ್ನು ಮಾಡುತ್ತೀರಿ, ಅಸಾಧ್ಯವಾದುದನ್ನು ಈ ಲೋಕದಲ್ಲಿ ಸಾಧಿಸಿ ತೋರಿಸುತ್ತೀರಿ ಪ್ರಭುವೇ. ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆ ದೇವ. ಇದೋ ನಮ್ಮನ್ನು ಆಶೀರ್ವದಿಸಿರಿ, ನಮ್ಮ ವಿಶ್ವಾಸವನ್ನು ಇನ್ನೂ ಅಧಿಕವಾಗಿ ದೃಢಪಡಿಸಿರಿ ಪ್ರಭುವೇ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು, ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೋರಿಕೆಗಳನ್ನು ಆಶೀರ್ವದಿಸಲಿ. ಆಮೇನ್.